ನಮ್ಮ ಬೊಮ್ಸಂದ್ರ ಕಡೆ ಮಧ್ಯಾಹ್ನ ಟೈಮಲ್ಲಿ ನೀವೇನಾದರೂ ವಿಸಿಟ್ ಮಾಡಿದ್ರೆ ಒಂದೊಳ್ಳೆ ಅನ್ಲಿಮಿಟೆಡ್ ಆಗಿ 27 ಐಟಮ್ಸ್ ಬಡಿಸ್ತಕ್ಕಂಥ ಬಾಳೆ ಎಲೆ ಊಟನ ಸವಿಬೋದು. ಅಪ್ಪಿತಪ್ಪಿ ಬೆಳಗ್ಗೆ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ವೆರೈಟಿ ಆಗಿರೋ ದೋಸೆಗಳನ್ನ ಇಲ್ಲಿ ಟ್ರೈ ಮಾಡ್ಬೋದು. ನೀವು ಎಷ್ಟು ಸರಿ ಕೇಳಿದ್ರು ಅಷ್ಟು ಸರಿ ತಗೊಂಬಂದು ಅನ್ಲಿಮಿಟೆಡ್ ಆಗಿ ಬಡಿಸ್ತಾರೆ. ಯಾವುದಪ್ಪ ಈ ಜಾಗ ಅಂದ್ರೆ ಬೊಮ್ಸಂದ್ರದಲ್ಲಿ ಇರತಕ್ಕಂಥ A to B ಅಂದ್ರೆ ಅಡಿಯಾರ್ ಆನಂದ ಭವನ್ ಅಲ್ಲಿ ಇವಾಗ ಸಂಪೂರ್ಣ ಭೋಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾವು ಕೂಡ ರೀಸೆಂಟ್ ಆಗಿ ಈ ಜಾಗಕ್ಕೆ ವಿಸಿಟ್ ಮಾಡಿದ್ವಿ. ಸ್ಪೇಷಿಯಸ್ ಆಗಿರೋ ಆಂಬಿಯನ್ಸ್, ಕಂಫರ್ಟಬಲ್ ಸೀಟಿಂಗು, ಚಿಲ್ಡ್ ಆಗಿರೋ ಎಸಿಲಿ ಬಿಸಿ ಬಿಸಿ ಬಾಳೆ ಎಲೆ ಊಟ. ನೀವು ಕೂಡ 360 ರೂಪಾಯಿಗೆ ಪಾಯಸ, 2 ಥರದ ಚಟ್ನಿ, ಆಮೇಲೆ 3 ಥರದ ಪಲ್ಯ, ಒಂದು ಕೂಟ್ನ ಬಡಿಸೋದು ಅಷ್ಟೇ ಅಲ್ಲದೆ ಇನ್ನು ಸ್ವೀಟ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಸಿಗೋ ಕೋವಾ ಹೋಳಿಗೆ ಅಂತೂ ಟಾಪ್ ನಾಚ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬಿಸಿ ಬಿಸಿಯಾಗಿರೋ ಕೋವಾ ಹೋಳಿಗೆ ಮೇಲೆ ತುಪ್ಪ ಕೊಡ್ತಾರೆ. ಅಷ್ಟೇ ಅಲ್ಲದೆ ಜೊತೆಗೆ ಒಂದು ಜಾಮೂನ್ ಕೂಡ ಕೊಡ್ತಾರೆ. ಫ್ಲಫಿ ಆಗಿರೋ ಪೂರಿ, ಅದ್ರ ಜೊತೆಗೆ ಒಂದೊಳ್ಳೆ ಸಾಗು. ಇನ್ನು ವೆಜಿಟೇಬಲ್ ಬಿರಿಯಾನಿ ಅಂತೂ ಇಲ್ಲಿ ಅಲ್ಟಿಮೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಫಸ್ಟ್ಗೆ ಪಾಯಸ ಇಂದ ಸ್ಟಾರ್ಟ್ ಮಾಡಿದ್ವಿ, ತಿನ್ನೋದಕ್ಕೆ ಸಕ್ಕತ್ತಾಗಿತ್ತು. ಇನ್ನು ಕೋವಾ ಹೋಳಿಗೆ ಅಂತೂ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಇಷ್ಟು ಸಾಫ್ಟ್ ಆಗಿರೋ ಪೂರಿನ ಕೊಟ್ಟಿರ್ತಕ್ಕಂಥ ಸಾಗು ಜೊತೆ ಟ್ರೈ ಮಾಡಿ ನಾನಂತೂ ಫಿದಾಬಿಟ್ಟೆ. ಇನ್ನು ವೆಜಿಟೇಬಲ್ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿತ್ತು, ಇದನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಉಪ್ಪು ಸಾರು ಅನ್ನ ಕೂಡ ಇಲ್ಲಿ ಸಿಗ್ತಾ ಇದೆ, ಅದನ್ನು ಟ್ರೈ ಮಾಡ್ಬೋದು. ಆದರೆ ಖಾರ ಕೊಳಂ ಅಂತೂ ಇಲ್ಲಿ ಅಲ್ಟಿಮೇಟ್ ಆಗಿತ್ತು, ಇದನ್ನಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಅನ್ನ ಸಾಂಬಾರು ಕೂಡ ಚೆನ್ನಾಗಿತ್ತು, ಹಾಗೆ ರಸಾನ ಅಂತೂ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಅಂತಾನೆ ಹೇಳ್ತೀನಿ. ಕೊನೆಯದಾಗಿ ಮೊಸರನ್ನ ಇಂದ ಎಂಡ್ ಮಾಡ್ಬೋದು. ಇಲ್ಲಾಂದ್ರೆ ಇಲ್ಲಿ ಸಿಗೋ ಸ್ಪೆಷಲು ಮೊಸರು, ಗುಲ್ಕನ್ನು, ಜೇನುತುಪ್ಪನ ಹಾಕೊಂಡು ಟ್ರೈ ಮಾಡ್ಬೋದು. ನಾವು ಮೊಸರನ್ನ ತಿಂದು ಒಂದು ಸ್ಯಾಟಿಸ್ಫೈಯಿಂಗ್ ಆಗಿರೋ ಮೀಲ್ಸ್ ಇಂದ ಎಂಡ್ ಮಾಡಿದ್ವಿ. ಹೊರಡೋಕ್ಕೂ ಮುಂಚೆ ಬೀಡ ಅಥವಾ ಬಾಳೆನ ತಿನ್ಕೊಂಡು ಓಡ್ಬೋದು. ಅಪ್ಪಿತಪ್ಪಿ ನೀವೇನಾದ್ರೂ ಬೆಳಗ್ಗೆ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಇಲ್ಲಿ ಸಿಗೋ ವೆರೈಟಿ ಆಗಿರೋ ದೋಸೆಗಳನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಅಕಸ್ಮಾತ್ ಆಗಿ ನೀವೇನಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಒಂದೊಳ್ಳೆ ಫೈನ್ ಕ್ವಾಲಿಟಿಯ ಸ್ನಾಕ್ಸ್ ಎಲ್ಲ ನೋಡ್ತಾ ಇದ್ರೆ ಅದು ಕೂಡ ಇಲ್ಲಿ ಸಿಗ್ತಾ ಇದೆ. ಜಾಗ ನೆನಪಿದೆಯಲ್ಲ, A to B ನ ಮಿಸ್ ಮಾಡದೆ ವಿಸಿಟ್ ಮಾಡಿ.